ಕಾನೂನಿನ ಸಮಸ್ಯೆ, ಪೊಲೀಸ್ ಕೇಸ್ ಸಾಲ್ವ್ ಆಗ್ತಿಲ್ಲ ಅಥವಾ ಯಾವ ತರ ಸಮಸ್ಯೆ, ಎಂತ ಸಮಸ್ಯೆ ಇದ್ರೂ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾವುದೇ ತರ ಸಮಸ್ಯೆ ಇದ್ರೂ ಸಾಲ್ವ್ ಮಾಡ್ತಾರೆ. ಅದು ಟೋಲ್ ಫ್ರೀ ನಂಬರು, ಫ್ರೀ ಆಗಿ ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾರೆ. ಯಾವ್ದಂತ ತೋರಿಸ್ಲಾ? ಅದು ಈ ಬಿಲ್ಡಿಂಗ್ಗೆ. ನಾನು ಕೂಡ ಇಷ್ಟು ದಿನ ನಂಬ್ತಿರ್ಲಿಲ್ಲ, ನಂಬ್ತಾನೂ ಇಲ್ಲ ಇವಾಗ್ಲೂ ಕೂಡ. ಸೊ ರಿಯಾಲಿಟಿ ಚೆಕ್ ಮಾಡೋಣ ಯಾವ ತರ ಇಲ್ಲಿ ಒಂದು ಪ್ರಾಸೆಸ್ ನಡೆಯುತ್ತೆ. ಎಲ್ಲೋ ಮೂಲೆಯಿಂದ ನಿಂತ್ಕೊಂಡು ಕಾಲ್ ಮಾಡೋ ಮನುಷ್ಯ, ಅವ್ನಿಗೆ ಎಂತ ಪ್ರಾಬ್ಲಮ್ ಇದ್ರೂ ಕೇವಲ 10 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಸೊ ಬನ್ನಿ ರಿಯಾಲಿಟಿ ಚೆಕ್ ಮಾಡೋಣ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ. ಸೊ ಬಿಲ್ಡಿಂಗ್ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಲಿಫ್ಟ್ ಸಿಗುತ್ತೆ. ಸೊ ಬನ್ನಿ ಯಾವ ತರ ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾವೊಂದು ಜಸ್ಟ್ ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಕಾಲ್ ಮಾಡಿದ್ರೆ, ಹೆಲ್ಪ್ ಬೇಕು ಅಂತ ಕಾಲ್ ಮಾಡಿದ್ರೆ ಇಲ್ಲಿ ಪ್ರಾಸೆಸ್ ಯಾವ ತರ ನಡೆಯುತ್ತೆ, ಎಲ್ಲಿಂದ ಎಲ್ಲಿಗೆ ನಮಗೆ ಕಾಲ್ ಕನೆಕ್ಟ್ ಆಗಿ ನಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ನೋಡೋಣ. ಒಬ್ಬ ಮನುಷ್ಯಂಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಕಾಲ್ ಮಾಡಿದ್ರೆ ಸಾಕು, ಈ ಒಂದು ಸಹಾಯವಾಣಿಯಿಂದ ನಿಮ್ಗೆ ಎಲ್ಲಾ ತರ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಸೊ ನಾನು ಆಲ್ರೆಡಿ ಇವಾಗ ಲಿಫ್ಟ್ ತಗೊಂಡಿದ್ದೀನಿ. ಬನ್ನಿ ಯಾವ ಆಫೀಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಆಫೀಸು ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಸೊ ನೋಡಿ, ಇದೇ ಒಂದು ಆ ಆಫೀಸು, ದಲಿತರ ಸಹಾಯವಾಣಿ ಅಂತ. ಸೊ ಬನ್ನಿ ಇವಾಗ ಆಫೀಸ್ ಒಳಗೆ ಹೋಗೋಣ. ಇಲ್ಲಿ ಕೆಲವೊಬ್ರದ್ದು ಪ್ರಾಬ್ಲಮ್ಸ್ ನಡೀತಿದೆ. ಸೊ ಯಾವ ತರ ಸಾಲ್ವ್ ಮಾಡ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ಒಂದ್ ನಿಮಿಷ. ಶ್ರೀನಿವಾಸ ಪರಿಚಯ. ಈಗ ನೋಡಿ, ಇವರು ಒಬ್ಬ ವ್ಯಕ್ತಿಗೆ 1.5 ಕೋಟಿ ಕೊಟ್ಟು ಮೋಸ ಹೋಗಿದ್ದಾರೆ. ಅವಾಗ ನಾನೊಂದು ಶ್ರೀನಿವಾಸ ಪರಿಚಯ ಅವನು ಹೇಳ್ತೀಯ ಹೇಳಿ ಕಾಸು ವೇಟ್ ಮಾಡ್ತೇವೆ. ಅವನಿಗೆ ಸ್ವಲ್ಪ ವೇಟ್ ಮಾಡಿ ಒಂದು 3-4 ತಿಂಗಳು ವೇಟ್ ಮಾಡಿ ಅವನು ಹೇಳ್ತೀಯ ಇದು ಪಕ್ಕದಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಇದೆ ನನ್ನ ಹತ್ರ, ಆಮೇಲೆ ಬ್ಯಾಲೆನ್ಸ್ ಅಮೌಂಟ್ ನಮ್ಮ ಮನೆ ಹಾಕಿ ಪೇ ಮಾಡ್ತೀವಿ. ಅವನು ನಾನು ಇಲ್ಲಿ ಇದೆ, ಒಂದು ವೆಹಿಕಲ್ ಇದೆ ಇಲ್ಲಿ. ಇವರು 6 ತಿಂಗಳಿಂದ ಟ್ರೈನಲ್ಲೇ ಇವ್ರ ಜೀವನ. ಇವ್ರ ಹತ್ರ 1.5 ರೂಪಾಯಿ ಇಲ್ಲ. ಈಗ 1.5 ಕೋಟಿ ಕೊಟ್ಟು 1.5 ರೂಪಾಯಿ ಇಲ್ಲ. ಇವ್ರ ಹತ್ರ ದುಡ್ಡು ಇಸ್ಕೊಂಡವನು ಇವತ್ತು 3 ಫ್ಲೋರ್ ಮನೆ ಕಟ್ಟಿದ್ದಾನಂತೆ. ಪಾಪ ಇವ್ರ ಕಣ್ಣೀರು, ಇವ್ರ ನೋವು ಯಾರು ಕೇಳಕ್ ಸಾಧ್ಯ? ಇದೇ ತರ ಕೋಟಿಗಳು ಲಕ್ಷಗಳು ಕಳ್ಕೊಂಡವರು, ಸಾವಿರಾರು ರೂಪಾಯಿ ಕಳ್ಕೊಂಡವರು ಸಾವಿರಾರು ಜನ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇದ್ದಾರೆ ಮೇಡಮ್. ಇವ್ರ ವ್ಯವಸ್ಥೆ ನೋಡ್ಬಿಟ್ರೆ ಕೋಟಿಗಳು ಕೊಟ್ಟವರು ಇವತ್ತು ಟ್ರೈನಲ್ಲಿ ಊಟಕ್ಕಿಲ್ದೆ ಬರೀ ಟ್ರೈನಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಓಕೆ, 5 ನಿಮಿಷ ಇಲ್ಲೇ ಇರಿ, ನಾನು ಮೇಡಮ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಸರ್, ಇಷ್ಟು ದಿನ ನಾನು ಖಂಡಿತವಾಗ್ಲೂ ನಂಬ್ತಾ ಇರಲಿಲ್ಲ. ಏನಂದ್ರೆ ಈ ಸಹಾಯವಾಣಿ ಸರ್, ಯಾರು ಅಷ್ಟೇನೆ, ಯಾರು ನಂಬಲ್ಲ. ಯಾವುದೋ ಒಬ್ಬ ಮನುಷ್ಯ ಬಡವ ಕುಗ್ರಾಮದಲ್ಲಿ ಕುತ್ಕೊಂಡು ಒಂದು ಕಾಲ್ ಮಾಡ್ತಾನೆ, ನನಗೆ ಕಷ್ಟ ಇದೆ ಅಂತ ಕಾಲ್ ಮಾಡ್ತಾನೆ. ಅಂತವ್ರಿಗೆ ಕೇವಲ 10 ನಿಮಿಷದಲ್ಲಿ ನೀವು ಪರಿಹಾರ ಗಳಿಸ್ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಆದ್ರೆ ನಾನು ಖಂಡಿತ ಯಾರು ನಂಬ್ತಾ ಇರಲಿಲ್ಲ ಸರ್. ಆದ್ರೆ ನಿಮ್ಮ ಆಫೀಸ್ ಕಾಲಿಟ್ಟಿದ ತಕ್ಷಣ ಇಲ್ಲಿ ಕೂತಿದ್ರು ಅವ್ರೊಬ್ರು ಕತೆ ಕೇಳಿದೆ. ಅವಾಗ ಸ್ವಲ್ಪ ಭರವಸೆ ಬಂತು. ಈ ವಿಧಾನಸೌಧ ಹತ್ರ ಹೋದ್ರೆ ಅಲ್ಲೇ ನಮ್ಗೆ ಕಳ್ಳರು, ಕದಿಮ್ರು, ಭ್ರಷ್ಟರು ಸಾಕಷ್ಟು ಜನ ಇರ್ತಾರೆ. ಅಂತ ಕಡೆನೇ ನಮ್ಗೆ ನ್ಯಾಯ ಸಿಗಲ್ಲ ಸರ್. ಅಂತದ್ರಲ್ಲಿ ನೀವು ಆ ಕೆಲಸ ಮಾಡಕ್ ಹೊರಟಿದ್ದೀರಾ. ಹಾಗಿದ್ರೆ ಹೆಂಗೆ ಸರ್, ಯಾವ ತರ ಈ ಪ್ರಾಸೆಸ್ ನಡೆಯುತ್ತೆ? ಈಗ ಈ ಸಹಾಯವಾಣಿಯಿಂದ ಯಾವುದೋ ಒಂದು ಕುಗ್ರಾಮದಿಂದ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಾರೆ, ಹೆಂಗ್ ನಡೆಯುತ್ತೆ ಅನ್ನೋದ್ರ ತೋರಿಸಿ ಬನ್ನಿ. ಓಕೆ ಸರ್. ಸರ್, ಈ ಪ್ಲೇಸ್ ಏನ್ ಸರ್? ಯಾವುದೋ ಒಂದು ಕುಗ್ರಾಮದಿಂದ ಕಾಲ್ ಮಾಡ್ತಾರಲ್ಲ, ಆ ಕಾಲ್ ರಿಸೀವ್ ಆಗೋದಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಕಾಲ್ ಮಾಡ್ತಾರೆ. ಇಲ್ಲಿ ಇಷ್ಟು ಸ್ಪೇಸ್ ಇದೆ, ಇಲ್ಲೊಂದು 15 ಜನ ಕುತ್ಕೊಬೋದು. ಈ ಒಂದು ಕಾಲ್ ಬಂತಂದರೆ 15 ಜನನೂ ಕೂಡ ರಿಸೀವ್ ಮಾಡೋಂಗೆ ರೆಡಿ ಮಾಡ್ಕೊಂಡಿದ್ದೀರಿ. ಅಲ್ಲಿಂದ ಕಾಲ್ ಬಂದರೆ ಇಲ್ಲಿ ರಿಸೀವ್ ಆಗುತ್ತೆ, ಇಲ್ಲಿಂದ ಆ ಕಡೆ ಟ್ರಾನ್ಸ್ಫರ್ ಆಗುತ್ತೆ.
ಸೊ ಈ ತರ ಪ್ರಾಸೆಸ್ ನಡೆಯುತ್ತೆ. ಹೌದು. ಕೇವಲ ಒಂದು ಕಾಲ್ ಮಾಡಿದ್ರೆ ಸಾಕು, ಅವ್ರ ಕಾಲು ಇಲ್ಲಿಂದ ಯಾವ ತರ ಪ್ರಾಸೆಸ್. ಹೌದು, ಯಾಕಂದ್ರೆ ಯಾರೋ ಒಬ್ಬ ಕಾಲ್ ಮಾಡಿದ್ರೆ ಇಲ್ಲಿ ವರ್ಕ್ ಹೆಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇದು. ಅಲ್ಲಿಂದ ಬರೋ ಕಾಲ್ಸ್ ಇಲ್ಲಿ ರಿಸೀವ್ ಆಗುತ್ತೆ. ಈ ರಿಸೀವ್ ಆದ್ಮೇಲೆ ಮುಂದಕ್ಕೆ ಏನು ಪ್ರೊಸೀಜರ್ ಇರುತ್ತೆ. ಈಗ ಅಲ್ಲೇನು ಕಾಲ್ ರಿಸೀವ್ ಆಗುತ್ತಲ್ಲ ಅದು ಇಲ್ಲಿಗೆ ಬರುತ್ತೆ. ಇದು 31 ಜಿಲ್ಲೆಗೆ 31 ಸಿಸ್ಟಮ್ ಇದು. ಈಗ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಇದೆ, 224 ವಿಧಾನಸಭಾ ಕ್ಷೇತ್ರ ಇದೆ. ಈ 31 ಜಿಲ್ಲೆಗೂ ಇಲ್ಲಿ ಟೀಮ್ ವರ್ಕ್ ಆಗುತ್ತೆ. ಅಲ್ಲೇನು ಕಾಲ್ ರಿಸೀವ್ ಆಗುತ್ತಲ್ಲ ಆ ರಿಸೀವ್ ಆಗೋದು ಇಲ್ಲಿ 31 ಜಿಲ್ಲೆಗೆ. ಯಾವ ಜಿಲ್ಲೆಯಿಂದ ಕಾಲ್ ಬರುತ್ತೋ ಅದು ಇಲ್ಲಿಗೆ ಬರುತ್ತೆ. ಈಗ ಉದಾಹರಣೆಗೆ ಚಿತ್ರದುರ್ಗದಿಂದ ಯಾರೋ ಒಬ್ರು ಕಾಲ್ ಮಾಡಿದ್ರೆ ಅಲ್ಲಿ ರಿಸೀವ್ ಆಗಿ ಇಲ್ಲಿಗೆ ಬರುತ್ತೆ. ಇವ್ರೇನು ಮಾಡ್ತಾರೆ, ಚಿತ್ರದುರ್ಗ ಅಡ್ರೆಸ್ಸು, ಅವ್ರ ಮನೆ ಅಡ್ರೆಸ್ಸು, ಅವ್ರ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇಲ್ಲಿ ಅವ್ರೇನು ಮಾಡ್ತಾರೆ, ಸೇವ್ ಮಾಡ್ಕೊಳ್ತಾರೆ. ಇಲ್ಲಿ ಸೇವ್ ಆಗಿದ್ದಾದ್ಮೇಲೆ ನಾವು ಚಿತ್ರದುರ್ಗದಲ್ಲಿ ಒಂದು ಟೀಮ್ ರಚನೆ ಮಾಡಿರ್ತೀರಿ. ಇಲ್ಲಿಂದ ಡೈರೆಕ್ಟಾಗಿ ಚಿತ್ರದುರ್ಗ ಟೀಮ್ ಅವ್ರಿಗೆ ಕಾಲ್ ಮಾಡ್ತಾರೆ. ಇಂಥ ಊರಲ್ಲಿ ಇಂಥ ವ್ಯಕ್ತಿ ಕಾಲ್ ಮಾಡಿದ್ದಾರೆ, ಅಂಥ ವ್ಯಕ್ತಿಯ ಸಮಸ್ಯೆನ ತಕ್ಷಣ ಕೇಳಿ ಅಂತ. ಇವರು ಡೈರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟಾದ್ಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅವ್ರೇನು ಮಾಡ್ತಾರೆ, ಅಲ್ಲಿರೋ ಟೀಮ್ ಅವ್ರನ್ನ ಹೋಗಿ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದು ಹಂಗೆ ಬಿಡಲ್ಲ. ಏನಾಯಿತು, ಸಕ್ಸಸ್ ಆಯಿತಾ, ಫೇಲ್ ಆಯಿತಾ, ಅವ್ರ ಕಷ್ಟಕ್ಕಾದ್ರೋ ಆಗಿಲ್ವಾ, ಅವ್ರು ಭೇಟಿ ಆದ್ರೋ ಭೇಟಿ ಆಗಿಲ್ವೋ ಅನ್ನೋದನ್ನ ಇವರೇ ಅಲ್ಲಿಂದ ಇಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಓಕೆ, ಅವ್ರಿಗೆ ನ್ಯಾಯ ಸಿಕ್ಕಿದೆ ಅಂದರೆ ಇಲ್ಲಿ ಓಕೆ ಆಗುತ್ತೆ. ಅಕಸ್ಮಾತ್ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಲ್ಲಿಂದ ಡೈರೆಕ್ಟಾಗಿ ಇನ್ನೊಂದು ಕಡೆ ಶಿಫ್ಟ್ ಆಗುತ್ತೆ. ಹೌದು ಹೌದು ಹೌದು. ಇಲ್ಲ. ಓಕೆ ಸರ್, ಇವಾಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ಯಾವ ತರ ನಡೆಯುತ್ತೆ ಅಂದ್ಬಿಟ್ಟು. ಸರ್ ಈ ಟೀಮ್ ಏನ್ ಕೆಲಸ ಮಾಡುತ್ತೆ ಸರ್? ಈಗ ಏನು ಆವಾಗಲೇ ಅಲ್ಲಿ ಹೇಳಿದ್ರಲ್ಲ, ಚಿತ್ರದುರ್ಗದಿಂದ ಯಾವುದೋ ಒಬ್ಬ ವ್ಯಕ್ತಿ ಕಾಲ್ ಮಾಡಿದಾಗ ಆ ವ್ಯಕ್ತಿಗೆ ನಮ್ಮ ಟೀಮ್ ಹೋಗಿ ಅವರಿಗೆ ಸ್ಪಂದಿಸಿಲ್ಲ ಅಂತಂದರೆ, ಅಥವಾ ಸ್ಪಂದಿಸಿದ್ರೆ ಅವ್ರಿಗೆ ನ್ಯಾಯ ಕೊಡಿಸಿದ್ರು ಅಥವಾ ಕೊಡಿಸಿಲ್ವೋ ಅನ್ನೋದ್ರ ಬಗ್ಗೆ ಬ್ಯಾಕಲ್ಲಿ ಇವರು ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ನಮ್ಮ ಟೀಮ್ ಅವ್ರು ನಿಮಗೇನು ಕಾಲ್ ಮಾಡಿದ್ರಾ, ಅಥವಾ ನಿಮ್ಮ ಹತ್ರ ಬಂದಿದ್ರಾ, ಅಥವಾ ನಿಮಗೆ ನ್ಯಾಯ ಕೊಡಿಸಿದ್ರಾ, ಅಥವಾ ಕೊಡಿಸಿಲ್ವಾ, ಅಥವಾ ನಿಮ್ಮ ದೂರಿಗೆ ಸ್ಪಂದಿಸಿಲ್ವೋ ಅಂತ. ಯಾಕೆಂತಂದರೆ ಎಲ್ಲರಿಗೂ ಫ್ರೀ ಸರ್ವಿಸ್ ಕೊಡುವಾಗ ಅಕಸ್ಮಾತ್ ನಾವು ಒಂದು ಟೀಮ್ ಮಾಡಿರ್ತೀರಿ, ಆ ಟೀಮ್ ಹೋಗಿ ಅವ್ರ ಹತ್ರ ದುಡ್ಡು ಡಿಮ್ಯಾಂಡ್ ಮಾಡಿದರೆ, ಅಥವಾ ಆಯಿತು ಸರ್ ನಾನು ಓದೆ ಅವ್ರು ಸಿಕ್ಕಿಲ್ಲ ಅಂತಂದರೆ, ಯಾಕೆಂತಂದರೆ ಫ್ರೀ ಸರ್ವಿಸು ಕಷ್ಟದಲ್ಲಿದ್ದವರು ನಮ್ಮ ಸಹಾಯವಾಣಿನ ನಂಬಿ ಬಂದಿರ್ತಾರೆ. ಅವ್ರಿಗೆ ಉಚಿತವಾಗಿ ಸರ್ವಿಸ್ ಕೊಡಬೇಕಾದ್ರೆ ನಮಗೆ ಕರ್ತವ್ಯ ಆಗಿರುತ್ತಲ್ಲ, ಅವ್ರಿಗೆ ನ್ಯಾಯ ಸಿಕ್ಕಿದೆಯೋ ಅಥವಾ ಇಲ್ವೋ ಅನ್ನೋದಕ್ಕೆ ಈ ಟೀಮು ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಸರ್ ನಿಮ್ಗೊಂದು ಪ್ರಶ್ನೆ ಇವಾಗ ನನ್ನ ಕಡೆಯಿಂದ, ಹಾಗೆ ನೋಡೋ ಜನರಿಂದನೂ ಕೂಡ ಪ್ರಶ್ನೆ ಬಂದಿರುತ್ತೆ. ನಾನು ಆಫೀಸ್ಗೆ ಎಂಟ್ರಿ ಆಗಿದ ತಕ್ಷಣ ನೋಡಿದೆ ಸರ್, ದಲಿತರ ಸಹಾಯವಾಣಿ ಅಂತ ನೋಡಿದೆ. ಕೇವಲ ದಲಿತರಿಗೆ ಮಾತ್ರ ಈ ಸಹಾಯವಾಣಿ ಮೀಸಲಾಗಿದೆಯಾ, ಅಥವಾ ಯಾರಿಗೆ ಎಂತ ಕಷ್ಟ ಇದ್ರು ಎಲ್ರಿಗೂ ಕೂಡ ಈ ಒಂದು ಸಹಾಯವಾಣಿ ಮೀಸಲಾಗಿದೆಯಾ ಸರ್? ದಲಿತರ ಸಹಾಯವಾಣಿ ಮಾಡಿದ್ದು ದಮನಿತರಿಗೆ, ಅಸ್ಪೃಶ್ಯತೆಯಲ್ಲಿ ಒಳಗಾದವರಿಗೆ. ಈಗ ಅದರ ಉದ್ದೇಶ ಏನು ಅಂತಂದ್ರೆ, ಇವತ್ತಿಗೆ ದಲಿತರ ಸಮಸ್ಯೆಗಳು ಇವತ್ತಿಗೆ ಕೊನೆ ಆಗ್ಬೇಕು. ಆದ್ರೆ ಎಲ್ಲಾ ಜಾತಿ ಧರ್ಮದಲ್ಲೂ ಸಮಸ್ಯೆಗಳಿದಾವೆ, ಎಲ್ಲಾ ಜಾತಿ ಧರ್ಮದವ್ರಿಗೆ ಕಷ್ಟಗಳಿದಾವೆ. ಎಲ್ಲರೂ ಕೂಡ ನಮ್ಮನ್ನ ಸಂಪರ್ಕಿಸಬಹುದು. ಈಗ ನಮಗೆ 100 ಕಾಲ್ಸ್ ಬರ್ತಾ ಇದಾವೆ, ಎಲ್ಲಾ ಜಾತಿಯವರು ಕಾಲ್ ಮಾಡ್ತಾ ಇದ್ದಾರೆ, ಎಲ್ಲಾ ಧರ್ಮದವರು ಮಾಡ್ತಾ ಇದ್ದಾರೆ. ಆದ್ರೆ ಅತಿ ಹೆಚ್ಚು ಬಡತನದಲ್ಲಿ ಅತಿ ಹೆಚ್ಚಾಗಿ ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಇರೋದು ದಲಿತರ ಮೇಲೆ. ಅದಕ್ಕೋಸ್ಕರ ಒಂದು ಭಾಗ ಅವ್ರಿಗೆ, ಇನ್ನು ಉಳಿದಿದ್ದ ಭಾಗ ಎಲ್ಲಾ ಜಾತಿ ಧರ್ಮದವ್ರಿಗೂ ಕೂಡ ನಾವು ಸಹಾಯ ಮಾಡೋದಕ್ಕೆ ರೆಡಿ. ಸರ್ ಇಷ್ಟೊತ್ತು ನಮಗೆ ಯಾವ್ದೋ ಒಬ್ಬ ಬಡವ, ಯಾವ್ದೋ ಒಬ್ಬ ಮನುಷ್ಯ ಕುಗ್ರಾಮದಲ್ಲಿ ಕುತ್ಕೊಂಡು ಒಂದು ಕಾಲ್ ಮಾಡಿದ್ರೆ ಸಾಕು, ಯಾವ ತರ ಅವ್ರ ಕಾಲ್ಗೆ ಒಂದು ಸಹಾಯ ನೀಡ್ತೀರಾ ನೀವು ಅಂತ ತೋರಿಸ್ಕೊಟ್ರಿ. ಇದೆಲ್ಲ ಏನ್ ಸರ್, ಈ ತರ ಆರ್ಗನೈಸ್ ಮಾಡಿದೀರಾ, ಈ ತರ ಸೆಟಪ್ ಮಾಡಿದೀರಾ? ಇದು ಯಾವ ವ್ಯಕ್ತಿ ತನ್ನ ನೋವುಗಳಿದೆಯಲ್ಲ, ಸಮಸ್ಯೆಗಳಿದೆಯಲ್ಲ, ಹೇಳ್ಕೊಳಕ್ಕೆ ಒಂದು ದಾರಿ ಬೇಕಲ್ವಾ, ಒಂದು ಜಾಗ ಬೇಕಲ್ವಾ. ಅದಕ್ಕೋಸ್ಕರ ಬರೋಂಥ ವ್ಯಕ್ತಿನ ಈ ಜಾಗದಲ್ಲಿ ಕೂರಿಸಿ ತನ್ನ ನೋವು, ಕಷ್ಟ, ದುಃಖ ಎಲ್ಲ ಕೇಳಿ ಸಮಾಜಕ್ಕೆ ಅರ್ಥ ಮಾಡ್ಸೋಣ. ಯಾವ ಕಷ್ಟದಲ್ಲಿದ್ದಾನೆ ಅಂತ ತೋರಿಸೋಣ, ಸರ್ಕಾರಕ್ಕೆ ಅರ್ಥ ಮಾಡ್ಸೋಣ, ಅಲ್ಲಿರುವಂಥ ಅಧಿಕಾರಿಗಳಿಗೆ ಅರ್ಥ ಮಾಡ್ಸೋಣ. ಸರ್ ಮನೆ ಬಿದ್ದೋಗಿದೆ ಸರ್, ಮನೆ ಕೊಡಿ ಅಂತ ಹೇಳ್ಕೊಳ್ಬೇಕು. ಅವನು ಹೇಳ್ಕೊಳಕ್ಕೆ ಒಂದು ಜಾಗ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸೆಟಪ್ಪಲ್ಲಿ ತನ್ನ ನೋವುಗಳನ್ನು ಹೇಳ್ಕೊಳ್ಳೋಕ್ಕೆ ಈ ಜಾಗದಲ್ಲಿ ಕೂರಿಸ್ತೀರಿ. ಬಾ, ನೀ ಯಾರ್ಯಾರು ಬರ್ತೀರಿ, ನಿನ್ನ ಕಷ್ಟ ಇಲ್ಲಿ ಹೇಳ್ಕೊ, ನಾವು ಸಮಾಜಕ್ಕೆ ತೋರಿಸ್ತೀರಿ. ಸಮಾಜದಿಂದ ನಿನಗೇನಾಗಬೇಕು ಅನುಕೂಲ, ಸರ್ಕಾರದಿಂದ ಏನೇನು ಯೋಜನೆಗಳಾಗಬೇಕು, ಮತ್ತು ನಮ್ಮಿಂದ ನಿಮ್ಗೇನಾಗಬೇಕು ಎಲ್ಲವನ್ನೂ ಕೂಡ ಸಹಾಯ ಮಾಡೋದಕ್ಕೆ ಮತ್ತು ಆ ವ್ಯಕ್ತಿಯ ಸಮಸ್ಯೆಗಳನ್ನು ತೋರಿಸೋದಕ್ಕೆ ಇಷ್ಟೊಂದು ಸೆಟಪ್ ಆಗಿದೆ ಮೇಡಮ್. ಸರ್ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ ಸರ್, ಇಷ್ಟೆಲ್ಲ ಸಾಕಷ್ಟು ಜನರಿಗೆ ಉಚಿತವಾಗಿ ನೀವು ಹೆಲ್ಪ್ ಮಾಡ್ತಿದ್ದೀರಾ, ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಕೇಳ್ಬೇಕಂದ್ರೆ ಯಾವ ತರ ಇದೆ ಸರ್? ಈಗ ನಾನೇನ್ ಸಂಪಾದನೆ ಮಾಡಿದ್ದೀನಿ, ಆ ಸಂಪಾದನೆಯಲ್ಲಿ ನಮ್ಮ ಕರ್ನಾಟಕದ ಜನ ಏನ್ ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ಅವ್ರಿಗೋಸ್ಕರ ನಾನು ದುಡ್ದಿರುವಂತ ದುಡ್ಡನ್ನ ಈಗ ಸಹಾಯವಾಣಿ ಮೇಲೆ ಹಾಕಿದ್ದೀನಿ. ಯಾಕೆ ಅಂತಂದ್ರೆ
ಎಷ್ಟೋ ಜನ ಮನೆ ಇದ್ದಿದ್ದವರು, ಎಷ್ಟೋ ಜನ ಸೈಟ್ ಅನ್ನ ಕಳ್ಕೊಂಡಂತವ್ರು, ಎಷ್ಟೋ ಜನ ಗೌರ್ಮೆಂಟ್ ಅಧಿಕಾರಿಗಳ ಹತ್ರ ಸಹಾಯ ಕೇಳ್ಕೊಂಡಾದ್ರು ಕೂಡ ಸಹಾಯ ತಗೊಳಕಾಗದೆ, ಮತ್ತೆ ಎಷ್ಟೋ ಗ್ರಾಮಗಳಲ್ಲಿ ಚರಂಡಿ ಕಿತ್ತೋಗಿದ್ರು, ರೋಡ್ ಕಿತ್ತೋಗಿದ್ರು. ಇದನ್ನೆಲ್ಲ ಸರ್ ಮಾಡ್ಬೇಕಾಗಿರುವಂತ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಯಾರು ಮಾಡ್ತಾ ಇಲ್ಲ. ಹೌದು, ಯಾರು ಈಗ ಜನಕ್ಕೆ ಕಷ್ಟಕ್ಕೆ ಯಾರಾದ್ರೂ ಒಬ್ರು ಬರ್ಬೇಕೀಗ, ನನ್ಗೆ ಯಾರಾದ್ರೂ ಕಷ್ಟಕ್ಕೆ ಆಗ್ತಾರೆ ಅಂತ, ಆ ಒಂದು ಕಷ್ಟಕ್ಕೆ ಆಗೋದಕ್ಕೋಸ್ಕರನೇ ಈಗ ನಾವು ಒಂದು ಸಹಾಯವಾಣಿಯನ್ನ ಪ್ರಾರಂಭ ಮಾಡಿದ್ದೀವಿ. ಈ ಸಹಾಯವಾಣಿಗೆ ನಾನು ದುಡ್ದಂತ ದುಡ್ಡನ್ನ ಹಾಕಿದ್ದೀನಿ. ಯಾಕೆ ಅಂತಂದ್ರೆ ಇಲ್ಲಿ ದುಡ್ಡು ಮುಖ್ಯ ಅಲ್ಲ. ದುಡ್ಡು ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಇದ್ರು ಮನುಷ್ಯ ಸತ್ತ ಮೇಲೆ ಅದು ನಮ್ ಜೊತೆಗೆ ಬರೋದೇ ಇಲ್ಲ. ಈಗ ನಾನು ಸಮಾಜಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವೇನ್ ದುಡಿತಿದ್ದೀರಲ್ಲ ಆ ದುಡ್ಡು ನೀವ್ ಇರೋ ತನಕ ಅಷ್ಟೇ. ನೀವು ಸತ್ತ ಮೇಲೆ ಯಾವ್ದು ನಿಮ್ ಹಿಂದೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಈಗ ಏನ್ ಮಾಡ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ಪ್ರತಿ ಗ್ರಾಮದಲ್ಲೂ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಸಮಸ್ಯೆಯಲ್ಲಿದ್ದಾರೆ, ಆ ಸಮಸ್ಯೆಗಳಿರೋರಿಗೆ ನಾವು ಸಹಾಯ ಮಾಡೋಣ. ಏನಾಗ್ಬಿಡುತ್ತೆ ಸಹಾಯ ಮಾಡಿದ್ರೆ? ಈಗ ನಾನೊಂದ್ 2 ರಿಂದ 3 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಈ ದುಡ್ಡನ್ನ ನಾನೇನಾದ್ರೂ ಸತ್ ಮೇಲೆ ನನ್ನ ಜೊತೆಗೆ ಬರಲ್ಲ. ಅಟ್ಲೀಸ್ಟ್ ನನ್ನ ಜನ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ವಿದ್ಯಾವಂತರು, ಆ ವಿದ್ಯಾವಂತರಿಗೆ ಸರಿಯಾದಂತ ಫೀಸ್ ಸಿಗ್ತಾ ಇಲ್ಲ ಅಂತಂದ್ರೆ ಅಂತವ್ರಿಗೆ ಸಹಾಯ ಮಾಡೋಣ. ಇನ್ಯಾರೋ ಬಡವರಿಗೆ, ಯಾರಿಗೋ ಒಬ್ರಿಗೆ ಪಿನ್ಷನ್ ಬರ್ತಾ ಇಲ್ಲ, ಅವ್ರಿಗೆ ಪಿನ್ಷನ್ ಬರೋ ತರ ಮಾಡೋಣ. ಜೊತೆಗೆ ಯಾರಿಗೆ ಸರ್ಕಾರಿ ಯೋಜನೆಗಳು ಸಿಗ್ತಾ ಇಲ್ವೋ ಅಂತವ್ರಿಗೆ ನಾವು ಮುಂದೆ ನಿಂತು ನಮ್ದೇನಂತ ಒಂದು ತಂಡ ರಚನೆ ಮಾಡಿದ್ದೀವಿ. ನಮ್ಮ ತಂಡದವ್ರಿಗೆ ಅವ್ರಿಗೆ ಗೌರವಧನ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತವಾಗಿ ಸೇವೆ ಕೊಡ್ರಿ ಅಂತ ಮಾಡ್ತಾ ಇದ್ದೀವಿ. ಈ ಉಚಿತ ಸೇವೆಯಿಂದ ಏನು ಸೌಲಭ್ಯ ಜನಕ್ಕೆ ಸಿಗುತ್ತೆ ಅಂತಂದ್ರೆ, ಅವರು ಸಂಪಾದನೆ ಮಾಡಿರೋ ದುಡ್ಡು, ಭ್ರಷ್ಟಾಚಾರಕ್ಕೆ ದುಡ್ಡು ಇನ್ನೊಬ್ಬರಿಗೆ ಕೊಡಕ್ ಬರಲ್ಲ. ಅವಾಗ ಅವ್ರ ದುಡ್ಡು ಅವ್ರಿಗೆ ಉಳಿತಾಯ ಆಯ್ತದೆ. ಅದಕ್ಕೋಸ್ಕರ ನಾನು ದುಡ್ದಂತ ದುಡ್ಡು ಏನು ಈ ಒಂದು ಸಹಾಯವಾಣಿ ಮೇಲೆ ಹಾಕಿದ್ದೀನಿ. ನಿಮಗೂ ಆಸಕ್ತಿ ಇದ್ರೆ ಸರ್, ನಾನು ಕೂಡ ನಿಮ್ ಜೊತೆ ಕೈ ಜೋಡಿಸ್ತೀನಿ, ನಿಮ್ಮ ಸಹಾಯವಾಣಿಗೆ ಸಪೋರ್ಟ್ ಕೊಡ್ತೀನಿ, ನಾವು ನಿಮ್ ಜೊತೆಯಲ್ಲಿ ನಿಂತ್ಕೊಳ್ತೀನಿ ಅಂತ ಯಾರಾದ್ರೂ ಇದ್ರೆ ನೀವು ಬನ್ನಿ. ನಾವೆಲ್ಲರೂ ಒಟ್ಟುಗೂಡಿ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳು, ಭ್ರಷ್ಟಾಚಾರ, ಸುಲಿಗೆ, ಅತ್ಯಾಚಾರ, ಮೋಸ, ಈ ವಂಚನೆ, ಈ ಇಷ್ಟು ಸಮಸ್ಯೆಗಳಿದೆಯಲ್ಲ, ಅದನ್ನೆಲ್ಲ ಒಟ್ಟುಗೂಡಿ ಬಗೆಹರಿಸಲ್ಲ. ನಮ್ಮ ಗುರಿ ಈಗ ಇರ್ಬೇಕಾಗಿರೋದು ಲೂಟಿ ಮಾಡ್ಬೇಕು, ಕಳ್ತನ ಮಾಡ್ಬೇಕು, ಬ್ಲಾಕ್ ಮೇಲ್ ಮಾಡ್ಬೇಕು, ಎಲ್ಲೋ ದುಡ್ಡು ತಿನ್ಬೇಕು ಅಂತ ಇರಬಾರ್ದು. ಈಗ ನಮ್ಮ ಗುರಿ ಒಂದೇ, ನಮ್ಮ ಪಕ್ಕದಲ್ಲಿರುವಂತ ಕಷ್ಟದಲ್ಲಿ ಯಾರಿದಾರೋ ಕಷ್ಟದವರಿಗೆ ಸ್ಪಂದಿಸೋಣ, ಯಾರು ನೋವಲ್ಲಿದ್ದಾರೋ ಅವ್ರ ಜೊತೆ ನಾವು ನಿಂತ್ಕೊಳ್ಳೋಣ. ಯಾರಿಗೆ ಏನೇನ್ ಸೌಲಭ್ಯ ಬೇಕೋ ಸರ್ಕಾರದಿಂದ ಆ ಸೌಲಭ್ಯ ಒದಗಿಸ್ಕೊಡೋಕೆ ಒಂದು ತಂಡ ಬೇಕು. ಆ ತಂಡವೇ ಈಗ ದಲಿತರ ಸಹಾಯವಾಣಿ. ಸ್ವತಂತ್ರ ಬಂದ್ 78 ವರ್ಷ ಆದ್ರೂ ಕಟ್ಟಕಡೆಯ ವ್ಯಕ್ತಿಗೆ ಸರ್ಕಾರದ ಯೋಜನೆ ಸಿಗೋದ್ರಲ್ಲಿ ವಿಫಲ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವ್ಯಕ್ತಿ ಬಂದು ಯಾರ್ಯಾರಿಗೆಲ್ಲ ಏನೇನ್ ಕಷ್ಟಗಳಿದೆ, ಪ್ರಾಬ್ಲಮ್ಸ್ ಇದೆ, ಎಲ್ಲದಕ್ಕೂ ತಮ್ಮ ಮನೆ ಮುಂದೆನೆ ಬಂದು ಉಚಿತವಾಗಿ ಸೇವೆನ ನೀಡ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿಗೆ ದಯವಿಟ್ಟು ಎಲ್ಲರೂ ಬೆಂಬಲಿಸಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ.